ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಹಾಗೆ ನೋಡ್ತಾ ಇದೆಯಾ? ನಾನು ನೋಡ್ತಾನೆ ಇದ್ದೀನಿ. ನನ್ನ ಕೈ ಏಟಾದಾಗಿಂದ ನೀನೇನೋ ವಿಚಿತ್ರವಾಗಿ ಆಡ್ತಿದ್ಯಾ. ನೀನಾಗೇ ಇಲ್ಲ. ಕೇರ್ ತೋರ್ಸೋದು ತಪ್ಪ? ನೀನಲ್ಲ, ನಿನ್ನ ಜಾಗದಲ್ಲಿ ಯಾರಿದ್ದಿದ್ರು ನಾನು ಹೀಗೆ ಮಾಡ್ತಾ ಇದ್ದೆ. ಅದು ಹ್ಯುಮ್ಯಾನಿಟಿ. ಅಯ್ಯಪ್ಪ, ಇಷ್ಟೊಂದು ಕೇರು ಹ್ಯುಮ್ಯಾನಿಟಿನೆಲ್ಲ ನನಗೆ ತೋರಿಸ್ಬೇಡ. ನೋಡ್ತಿದ್ರೇನೆ ಸುಸ್ತಾಗ್ತಾ ಇದೆ. ಇದಕ್ಕೆ ಕೊಬ್ಬು ಅನ್ನೋದು. ನಾನಾಗಿದ್ದಕ್ಕೆ ನೋಡ್ಕೋತಾ ಇದ್ದೀನಿ. ನೀ ನನಗಿಟ್ಟಿರೋ ಟಾರ್ಚರ್ಗೆ ಬೇರೆ ಯಾರಾದರೂ ಆಗಿದ್ದಿದ್ರೆ ಏನು ಬೇರೆಯವ್ರಾಗಿದ್ದಿದ್ರೆ? ಬೇರೆಯವ್ರೇನಾದರೂ ಆಗಿದ್ದಿದ್ರೆ ನಾನು ಕೊಟ್ಟಿದ್ದ ಟಾರ್ಚರ್ ಅಲ್ಲ, ಪ್ರೀತಿ ಅಂತ ಅಂದ್ಕೊಂಡು ಫಿದಾ ಆಗಿ ನೀನು ಸಿಕ್ಕಿರೋದು ಪೂರ್ವ ಜನ್ಮದ ಸುಕೃತ ಫಲ ಅಂತ ಇನ್ನೂ ಚೆನ್ನಾಗಿ ನೋಡ್ಕೊಂಡಿರೋರು. ಹಬ್ಬ, ಹಾಗಿದ್ರೆ ನಾನು ಬಚಾವು. ಅಷ್ಟೊಂದು ಪುಣ್ಯ ನಾನು ಮಾಡೂ ಇಲ್ಲ, ಮಾಡೋದು ಬೇಕಾಗಿಲ್ಲ. ಥತ್ತರಿಕೆ ನಮ್ದು ಒಂದು ಬದುಕೆ. ನಂದಿಮ್ಮನ್ ಯಾಕೆ ನಿನ್ನ ಬೆಡ್ ಮೇಲೆ ಇಡ್ತಿದ್ಯಾ? ಯಾಕೆ ಅಂದರೆ ಮಲ್ಗಕ್ಕೆ. ಸತ್ಯ, ನೀನು ಇನ್ಮೇಲಿಂದ ಬೆಡ್ ಮೇಲೆ ಮಲ್ಕೋ. ಮತ್ತೆ ನೀನು? ನಾನೆಲ್ಲಿ? ನಾನು ಇಲ್ಲೇ. ನಿಜಾನಾ? ನೀನ್ ಮಾಡ್ಕೊಂಡಿದ್ದ ಡೀಲ್ ವ್ಯಾಲಿಡಿಟಿ ಮುಗಿದೋಯ್ತಾ? ನಿನಗೆ ಯಾವಾಗಿಂದ ಇಂಥ ಒಳ್ಳೆ ಬುದ್ಧಿ ಕೊಟ್ಟ ಆ ದೇವ್ರು? ಹಲೋ, ಅಷ್ಟೊಂದೆಲ್ಲ ಎಕ್ಸೈಟ್ ಆಗಬೇಡ. ಕೈ ಏಟ್ ಮಾಡ್ಕೊಂಡಿದ್ಯಾ, ಕೆಳಗಡೆ ಮಲ್ಗಕ್ಕೆ ಅನ್ಕಂಫರ್ಟಬಲ್ ಆಗಿರುತ್ತೆ ಅಂತ ಮೇಲ್ಗಡೆ ಮಲ್ಕೊ ಅಂತ ಹೇಳ್ತಾ ಇದೀನಿ ಅಷ್ಟೇ. ಅಷ್ಟೇನಾ? ಏನು ಬೇಕಾಗಿಲ್ಲ ಬಿಡು. ಯಾರು ನನ್ನ ಬಗ್ಗೆ ಕರುಣೆ, ಅನುಕಂಪ, ಸಿಂಪತಿ ಏನು ತೋರ್ಸೋದು ಬೇಡ. ಅದೆಲ್ಲ ಒಂದೇ. ಸುಮ್ಮನೆ ಮೇಲ್ಗಡೆ ಮಲ್ಕೋ. ನೀನೇನು ನನಗೆ ಆರ್ಡರ್ ಮಾಡೋದು? ಬೇಡ ಅಂದಾಗ ಕೆಳಗಡೆ ಮಲ್ಕೋ, ಬೇಕು ಅಂದಾಗ ಮೇಲ್ಗಡೆ ಮಲ್ಕೋ. ನಾನೇನು ವಸ್ತುನಾ? ನನಗೂ ಮರ್ಯಾದೆ ಇದೆ. ಹಲೋ, ನೀನು ವಸ್ತು ಆಗಿದ್ದರೆ ನಿನ್ನ ಕೈ ಗೇಟ್ ಆಯಿತು, ನಿನ್ನ ಕಾಲ್ ಗೇಟ್ ಆಯಿತು ಅಂತ ಯಾರು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನೀನಾಗಿದ್ದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಮೇಲ್ಗಡೆ ಮಲ್ಕೋ. ಸತ್ಯ ಅಂದರೆ ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊತಿದ್ಯಾ? ಏಯ್, ಹಾಗೇನಿಲ್ಲ. ಬಟ್ ಆದರೂ ಮತ್ತೆ ಬಿಡು, ನಾನು ಕೆಳಗಡೆನೆ ಮಲ್ಕೋತೀನಿ. ನಾನು ಇಲ್ಲೇ ಕಂಫರ್ಟಬಲ್ ಆಗಿದ್ದೀನಿ. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲಯ್ಯ ನಿಂದು. ನನ್ನ ಮೇಲಿನ ಕನಿಕರಕ್ಕೆ ಬೆಡ್ ಏನು ಶೇರ್ ಮಾಡೋದು ಬೇಕಾಗಿಲ್ಲ. ಮತ್ತಿನ್ನೇನು ಬೇಕು ನಿನಗೆ? ಎಲ್ಲಾನು ನಾನೇ ಹೇಳೋದಾದ್ರೆ, ದೇವ್ ನಿನಗೆ ಬ್ರೈನ್ ಕೊಟ್ಟಿರೋದೇನಕ್ಕೆ? ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊ. ಎಲ್ಲಾನು ಬಾಯ್ ಬಿಟ್ಟೆ ಹೇಳೋದಕ್ಕಾಗಲ್ಲ. ಸರಿ, ನಾನು ಇಲ್ಲೇ ಮಲ್ಕೋತೀನಿ. ಅಂತೂ ಇಂತೂ ಅಮಲ್ ಬೇಬಿ ದೊಡ್ಡವನಾದ. ಸುಮ್ಮನೆ ಡೌ ಮಾಡಿದೆ, ಮೇಲ್ಗಡೆನೆ ಮಲ್ಕೋ. ಆವಾಗ್ಲಿಂದ ಹೇಳ್ತಾ ಇದ್ದೀನಿ ಪರವಾಗಿಲ್ಲ ಅಂತ.
ಅಮಲ್ ಬೇಬಿ ನನ್ನ ಹೆಂಡತಿ ಅಂತ ಒಪ್ಕೋತಿದ್ದಾನೆ. ಅಲ್ವೇ ಮೊಬೈಲ್ ನೋಡ್ತಾ ಓಡಾಡೋಕ್ಕಾದ್ರೆ ನನ್ನೇನಕ್ಕೆ ಕರೆಸ್ದೆ? ಏನಾದರೂ ಮಾತಾಡು. ನೋಡು, ನನಗೆ ಮಾತಾಡೋದಕ್ಕೆ ಮೂಡಿಲ್ಲ. ಮೂಡ್ ಇಲ್ಲದೆ ಇದ್ಮೇಲೆ ನನ್ನೇನು ಕರೆಸ್ಕೊಂಡೆ? ಏನಿಲ್ವೇ, ಲೈಫ್ ಯಾಕೋ ತುಂಬ ಬೇಜಾರಾಗೋಗಿದೆ. ನಿಂಗ್ ಲೈಫ್ ಮೇಲೆ ಬೇಜಾರ? ಎಲ್ರು ನಿನ್ನ ಪಟಾಕಿ ಅಂತಾರೆ, ನೀನ್ ನೋಡಿದ್ರೆ ಹಿಂಗಾಡ್ತಿದ್ಯಾ. ಏನೇ ಆಗಿದೆ ನಿಂಗೆ? ಏಯ್, ನೀನ್ ಹೀಗೆ ಸುಮ್ಮನೆ ಕುತ್ಕೊಂಡ್ರೆ ಏನ್ ಅನ್ಕೋಬೇಕು ನಾನು? ಸರಿ, ನಾನು ಓಡ್ಲಾ? ರಾಕೇಶ್ ಬಗ್ಗೆ ಯೋಚಿಸ್ತಿದ್ಯಾ? ನಿನಗ್ ನಾನು ಅವತ್ತೇ ಹೇಳಿದ್ದೆ, ಅವನಿಗೆ ಲವ್ ಗಿವ್ ಅನ್ನೋ ಪಾರ್ಟಿ ಅಲ್ಲ ಅಂತ. ಕೇಳಿದ್ಯಾ ನನ್ನ ಮಾತು? ಈಗ ನೋಡು ಹೇಗೆ ಒದ್ದಾಡ್ತಿದ್ಯಾ ಅಂತ. ಅವನಿಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗಲ್ವೇನೆ? ಇಷ್ಟೆಲ್ಲ ಅವನ ಹಿಂದೆ ಬಿದ್ದು ಪ್ರೀತಿ ಪ್ರೀತಿ ಅಂತ ಬಡ್ಕೊಂಡು ಸಾಯ್ತಾ ಇದ್ದೀನಿ. ಆದರೆ ಅವನು ಬಂಡೆಕಲ್ಲಿನ ಥರ ಆಡ್ತಾನೆ. ಕೆಲವು ಹುಡುಗರು ಹಾಗೇನೆ ಫೋಕಸ್ಡ್ ಆಗಿರ್ತಾರೆ. ಆ ರಾಕಿನ್ ಬಿಟ್ಬಿಡೆ, ಪಾಪ ಬದುಕೊಳ್ಳಿ. ಮತ್ತೆ ನಾನು ಸಾಯ್ಲ? ನಾನು ಅವನನ್ನು ಅಷ್ಟಿಷ್ಟಪಡ್ತಾ ಇದ್ದೀನಿ ಕಣೆ. ನನ್ನ ಲವ್ ಮಾಡಿಕೊಂಡು ಓದ್ಕೊಳ್ಳೋದಕ್ಕೆ ಏನು ದಾಡಿ ಅವನಿಗೆ? ಆಗ್ಲೂ ಅವ್ನು ಫೋಕಸ್ಡ್ ಆಗಿ ಇರ್ಬೋದಲ್ವಾ? ಮೊನ್ನೆ ಅವನ ಏರಿಯಾಗೆ ಹೋಗಿದ್ದೆ. ನನ್ನ ಫೀಲಿಂಗ್ಸ್ನ, ನನ್ನ ಬೇಜಾರನ್ನ ಅವನ ಹತ್ರ ಹೇಳ್ಕೊಂಡಿದ್ದೀನಿ. ಇಷ್ಟಾದ್ಮೇಲೂ ಒಂದೇ ಒಂದು ಕಾಲ್ ಆಗಲಿ ಮೆಸೇಜ್ ಆಗಲಿ ಇಲ್ವಲ್ಲೇ. ಅವನು ನನ್ನ ಪೂರ್ತಿಯಾಗಿ ಮರ್ತೇ ಬಿಟ್ಟಿದ್ದಾನೆ ಅನ್ಸುತ್ತೆ. ಆಗಿದ್ರೆ ಇಟ್ಸ್ ಎ ಬಿಗ್ ನೋ ಅಂತ ಅರ್ಥ ಮಾಡ್ಕೋ. ನೀ ಚೂರು ಸ್ವಾಭಿಮಾನನೇ ಇಲ್ವಾ? ಅದಿರೋದಕ್ಕೇನೆ ಅವನಿಗೆ ಒಂದು ಕಾಲ್ ಆಗಲಿ ಮೆಸೇಜ್ ಆಗಲಿ ಏನು ಮಾಡ್ತಿಲ್ಲ ನಾನು. ಆಯ್ತಲ್ಲ, ನೀವಿಬ್ರು ಈ ಲವ್ ಗಿವು ಅನ್ನೋದನ್ನ ಬಿಟ್ಟು ಲೈಫಲ್ಲಿ ಮೂವ್ ಆನ್ ಆಗಿ ನೆಮ್ಮದಿಯಾಗಿರಿ. ಶಟ್ ಅಪ್. ಬೆಸ್ಟ್ ಫ್ರೆಂಡ್ಸ್ ಇರೋದು ಹೇಳೋದನ್ನ ಕೇಳಿಸ್ಕೊಳಕ್ಕಷ್ಟೇ. ನಾನು ಏನು ಹೇಳ್ತೀನೋ ಅದನ್ನ ಕೇಳಿಸ್ಕೊ. ಸರಿ, ನಾನೀಗ ಏನು ಮಾಡಬೇಕು ಅಂತ ಹೇಳ್ಬಿಡಮ್ಮ, ಹಾಗೆ ಮಾಡ್ತೀನಿ. ನನಗೆ ರಾಖಿ ಬೇಕು. ಅವನಿಲ್ದೆ ನಾನು ಬದುಕೋದಿಕ್ಕಾಗಲ್ಲ. ಅವ್ನು ಬರೋಕ್ಕಿಂತ ಮುಂಚೆ ನೀನು ಬದುಕಿಲ್ವಾ? ಈಗ ಅವನು ಬೇಕು ಅಷ್ಟೇ. ಸರಿ, ಅವನಿಗೆ ಕಾಲ್ ಮಾಡು. ಇಲ್ಲ ಬಾ, ಅವನ ಏರಿಯಾಗೆ ಹೋಗಿ ಬರೋಣ. ಇಲ್ಲ, ಆಗಲ್ಲ. ನನಗೇನು ಮರ್ಯಾದೆ ಇಲ್ವಾ? ಬೇಕಿದ್ರೆ ಅವನೇ ಕಾಲ್ ಮಾಡಲಿ, ನನ್ನ ಬಂದು ಮೀಟ್ ಮಾಡಲಿ. ಎಲ್ಲಾನು ನೀನೇ ಹೇಳೋದಾದ್ರೆ ಈ ಸೀನ್ ಬೇಕಿತ್ತಾ? ನಾನು ಅವನನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಾ ನಿನಗೆ? ಇರು, ಅವನು ಕಾಲ್ ಮಾಡಿ ಚೆನ್ನಾಗಿ ಬೈತೀನಿ. ಅವನ ಕೊಬ್ಬೆಲ್ಲ ಇಳಿಸ್ತೀನಿ. ಫೋನ್ ಕೊಡೆ. ತಗೋ. ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಕಣೆ. ಪಕ್ಕ ಬೇಕು ಬೇಕು ಅಂತಾನೆ ನಾನು ಅವಾಯ್ಡ್ ಮಾಡ್ತಾ ಇದ್ದಾನೆ. ನೀನು ಕಂಫರ್ಟಬಲ್ ಆಗಿರೋ ಸತ್ಯ. ನಮ್ಮಿಬ್ಬರ ಮಧ್ಯ ಡಿಸ್ಟೆನ್ಸ್ಗೋಸ್ಕರ ಇದು ಅಷ್ಟೇ, ಸೇಫರ್ ಸೈಡ್ಗೆ. ಓಹೋಹೋ, ಅದಕ್ಕೆ ಈ ದಿಂಬು ಅನ್ನೋದು ಗೋಡೆನಾ? ಹಾಂ, ಅಷ್ಟೇ ಅಲ್ಲ. ಆಯ್ತು ಬಿಡು.
ಮಲ್ಕೋ ಸತ್ಯ ಪ್ಲೀಸ್. ಯೋ ನೀನ್ ಆಡ್ತಿರೋದು ನೋಡಿದ್ರೆ ಹೆಚ್ಚು ಕಡಿಮೆ 1000 ಎಪಿಸೋಡ್ ಫಸ್ಟ್ ನೈಟೇ ನಡಿಬಾರ್ದು ಅಂದ್ಕೊಂಡಂಗಿದೆ. ಏಯ್ ಎಷ್ಟು ಮಾತಾಡ್ತೀಯ? ಸುಮ್ಮನೆ ಮಲ್ಕೋ, ಬೆಡ್ಶೀಟ್ ಓದಿಸ್ತೀನಿ. ಯಾಕೆ ನನಗೆ ಕೈ ಇಲ್ವಾ? ನಾನೇ ಹೊತ್ಕೋತೀನಿ. ನೀರ ಕೈ ನೆಟ್ಟಿಗಿಲ್ಲ ಅಂತಾನೆ ಇಷ್ಟೊಂದೆಲ್ಲ ಸೆಟಪ್. ಗೂಬೆ ತಂದು ಹಲೋ, ನಾನು ಬೈದಿದ್ದು ಅದಕ್ಕೆ ಯಾಕೆ ಹಲ್ಕಿಸಿತಾ ಇದೆಯಾ? ಪ್ರೀತಿ ಇದ್ದಾಗ ಮಾತ್ರ ಗೂಬೆ ಅಂತ ಬೈಯೋದು ಅಮಲ್ ಬೇಬಿ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಖುಷಿಲಿ ನಗ್ತಾ ಇದ್ದೆ. ಬಬ್ಬಬ್ಬಬ್ಬಾ, ಸರಿ ನಿನಗೆ ಸಮಾಧಾನ ಆಗೋಗಿದ್ರೆ ಹಾಗೆ ಅನ್ಕೋ, ನನಗೆ ನಷ್ಟ ಇಲ್ಲ. ಗುಡ್ ನೈಟ್. ಏಯ್ ಏನು ಹಾಗೆ ಮಲ್ಕೋತಿದ್ಯಾ? ಯಾರೋ ನನಗೆ ಹೊದ್ದಿಸ್ತೀನಿ ಅಂತ ಹೇಳಿದ್ರು. ಯಾರೋ ನನ್ನ ಕೈ ಇದೆ ಅಂತ ಡೌ ಮಾಡ್ತಾ ಇದ್ರು. ಸರಿ ಬಿಡು, ನಾನೇ ಓದಿಸ್ತೀನಿ. ಅಮ್ಮ, ಅಯ್ಯೋ ಏನಾಯ್ತು? ಕಣ್ಣಿಗೆ ಕಸ ಬಿತ್ತು ಅಂತ ಅನ್ಸುತ್ತೆ. ನೀನ್ ಬೆಡ್ಶೀಟ್ ನಾನು ನಿಧಾನಕ್ಕೆ ಒದರ್ಬೇಕಲ್ವಾ? ಹೌದಾ, ಸಾರಿ, ನನಗೆ ಗೊತ್ತಾಗಿಲ್ಲ. ಇರು ನೋಡ್ತೀನಿ. ಸತ್ಯ, ನನ್ಗೇನು ಕಾಣಿಸ್ತಿಲ್ಲ. ಅಯ್ಯೋ, ಅಷ್ಟು ದೂರದಿಂದ ನೋಡಿದ್ರೆ ಕಾಣಿಸೋದಕ್ಕೆ ಅದೇ ನಾನೇ ಮರಿನಾ? ಕಸ ಗುರು, ಸ್ವಲ್ಪ ಹತ್ರ ಬಂದು ನೋಡು. ಈಗಲೂ ಕಾಣಿಸ್ತಾನೆ ಇಲ್ಲ. ಸರಿಯಾಗಿ ನೋಡು ಅಮಲ್ ಬೇಬಿ. ಇರು, ಗಾಳಿ ಊದರೆ ಕಸ ಹೋಗ್ಬಿಡುತ್ತೆ. ಕಹಿ ಜಮಾವಣೆ ಇಡು ಹೊರಗೆ. ಇದೇನಿದು 13 ಸಲ ಕಾಲ್ ಮಾಡಿದ್ದಾಳೆ. ಯೂಶಲಿ ನಾನು ಕಾಲ್ ಪಿಕ್ ಮಾಡಿಲ್ಲ ಅಂದರೆ 2-3 ಸಲ ಕಾಲ್ ಮಾಡಿ ಸುಮ್ಮನೆ ಆಗ್ಬಿಡ್ತಾಳೆ. ಇಷ್ಟು ಸಲ ಕಾಲ್ ಮಾಡಿದ್ದಾಳೆ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಆಗಲೇ ರಿಸೀವ್ ಮಾಡಬೇಕಾಯ್ತು. ಕೋಪ ಮಾಡ್ಕೊಂಡು ಕಾಲ್ ರಿಸೀವ್ ಮಾಡ್ತಿಲ್ಲ ಅನ್ಸುತ್ತೆ. ಅಲ್ಲ, ಇವಳು ಎಷ್ಟು ಸಲ ಹೇಳಿದ್ದೀನಿ ಇದೆಲ್ಲ ಬೇಡ ಅಂತ, ಆದರೂ ನನ್ನ ಮಾತೇ ಕೇಳಲ್ವಲ್ಲ ಇವಳು. ನನ್ನ ಮೇಲೇನೆ ಕೋಪ ಮಾಡ್ಕೊತಾಳೆ. ಅಲ್ಲ, ನಾನೇನು ಇವಳು ಹೇಳಿದ್ನ ನಾನು ಹಚ್ಕೊ
ನನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ, ಅಷ್ಟು ಪ್ರೀತಿ ಮಾಡ್ತಾಳೆ. ಆದರೆ ಅವಳಿಗೆ ಒಂಚೂರು ಗೊತ್ತಿಲ್ವಾ ನನಗೆ ಅವಳಿಗೆ ಸೆಟ್ಟೇ ಆಗಲ್ಲ ಅಂತ. ಅಷ್ಟೊಂದು ಅರ್ಜೆಂಟ್ ಇದ್ದರೆ ಅವಳೇ ಮತ್ತೆ ಕಾಲ್ ಮಾಡಿ. ನಾನು ಇದರಿಂದ ಡಿಸ್ಟರ್ಬ್ ಆಗಬಾರ್ದು. ಅಮ್ಮ, ಅದು ಸಚಿನ್ ಕಣ್ಣಲ್ಲಿ ಏನೋ ಬಿದ್ದಿತ್ತು, ಅದಕ್ಕೆ. ಇದೇನಿದು? ಅದ ಬ್ಯಾಂಡೇಜ್ ಅಮ್ಮ. ಅವಳು ಕೈ ಏಟಾಗಿದೆಯಲ್ಲ. ನಾನು ಇವಳನ್ನು ಕೇಳಿದ್ರೆ ನೀನ್ಯಾಕೆ ಉತ್ತರ ಕೊಡ್ತಿದ್ಯಾ? ಅದು ಆಯಿಂಟ್ಮೆಂಟ್ ಹಾಕಾದ್ಮೇಲೆ ಬ್ಯಾಂಡೇಜ್ ಕಟ್ಟಿದ್ದಾರೆ. ಏ ಹುಡುಗಿ, ಸುಟ್ಟಿರೋ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಬಾರ್ದು ಅನ್ನೋ ಸಣ್ಣ ಸಾಮಾನ್ಯ ಜ್ಞಾನನೂ ಇಲ್ವಾ ನಿನಗೆ? ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೋಬೇಕು, ಈ ಥರ ಎಡವಟ್ಟು ಮಾಡ್ಕೊಳ್ಳೋದಲ್ಲ. ಅಮ್ಮ, ಬ್ಯಾಂಡೇಜ್ ಕಟ್ಟಿದ್ದು ನಾನು. ನಿನಗೂ ಬುದ್ಧಿ ಇಲ್ಲ ಅಲ್ವೋ? ಸುಟ್ಟು ಗಾಯಕ್ಕೆ ಯಾರು ಬ್ಯಾಂಡೇಜ್ ಹಾಕ್ತಾರಾ? ಅದು ಇನ್ನಷ್ಟು ಒಳಗಡೆ ಬಿಸಿಯಾಗಿ ಬೆಂದು ಹೋಗುತ್ತೆ. ಸರಿಯಾಗಿದ್ದೀರಾ ಇಬ್ರು, ಕಂತೆಗೆ ತಕ್ಕ ಬೊಂತೆ. ಕಾರ್ತಿಕ್, ಮೊದಲು ಆ ಬ್ಯಾಂಡೇಜ್ ತೆಗಿ. ಅಮ್ಮ, ಅದು ಹೇಳಿದ್ ಕೇಳಿಸ್ಲಿಲ್ವೇನೋ? ಬ್ಯಾಂಡೇಜ್ ಬಿಚ್ಚು ಅಂದೆ. ಅಮ್ಮ, ಬ್ಯಾಂಡೇಜ್ ಬಿಚ್ಚಿದ್ರೆ ಗಾಯದ ಮೇಲೆ ಧೂಳು ಕೂರುತ್ತೆ, ಆಮೇಲೆ ಅದು ಇನ್ಫೆಕ್ಷನ್ ಆಗುತ್ತೆ. ಡಾಕ್ಟ್ರು ಆಂಟಿಸೆಪ್ಟಿಕ್ ಎಲ್ಲ ಕೊಟ್ಟಿದ್ದಾರೆ. ಈಗಿನ ಕಾಲದವ್ರಿಗೆ ಮಾತೆತ್ತಿದ್ರೆ ಸಾಕು, ಇದೊಂದು ಪದ ಫ್ರೀಯಾಗಿ ಸಿಕ್ಬಿಟ್ಟಿದೆ. ಯಾವಾಗ ನೋಡಿದ್ರು ಇನ್ಫೆಕ್ಷನ್ನು, ವೈರಲ್ಲು, ಆಂಟಿಬಯೋಟಿಕ್ಸು, ಇದಷ್ಟೇ ಗೊತ್ತಿರೋದು ನಿಮಗೆ. ಅಲ್ಲಮ್ಮ, ಡಾಕ್ಟರ್ ಹೇಳಿದೆ ಇದು. ಅವರೇನೋ ಹೇಳ್ತಾರೆ ಕಣೋ, ಆದರೆ ಇಂಥದಕ್ಕೆಲ್ಲ ಅಲೋಪತಿಗಿಂತ ಆಯುರ್ವೇದ ಔಷಧನೇ ಸರಿ, ಬೇಗ ವಾಸಿ ಆಗತ್ತೆ. ಏ ಹುಡುಗಿ, ತಗೋ ಈ ತೈಲ, ಇದನ್ನು ಹಚ್ಚು, ಆಗಾಗ ಹಚ್ತಾ ಇರು. ಇದನ್ನು ಹಚ್ಚೋದ್ರಿಂದ ನಿನ್ನ ಸುಟ್ಟಿರೋ ಗಾಯ ಮಾಯೋದಷ್ಟೇ ಅಲ್ಲ, ಅದ್ರ ಕಲೆ ಕೂಡ ಉಳಿಯಲ್ಲ. ಏ ಹುಡುಗಿ, ಏನು ನೋಡ್ತಿದ್ಯಾ? ತಗೋ. ಇದನ್ನ ಬಿಡದೆ ಹಚ್ಚಬೇಕು, ಮರಿಬಾರ್ದು. ಕಾರ್ತಿಕ್, ಅವಳೇನಾದ್ರು ಮರ್ತ್ರೆ ಹಚ್ಕೊಳ್ಳೋದು ನೀನು ನೆನಪು ಮಾಡೋ ಅವಳಿಗೆ. ತಗೋ ಇದನ್ನ. ಅಯ್ಯೋ, ನನ್ಗೆ ಇವಾಗ ಹಾಲು ಬೇಡಮ್ಮ. ನಿಂಗಲ್ಲ ಕಾರ್ತಿಕ್, ಇವಳಿಗೆ ಕುಡ್ಸು. ಏನೋ ಹಿಂಗೆ ನೋಡ್ತಿದ್ದೀರಾ? ತಗೊಳ್ಳೋ. ಏಯ್, ಆ ಕಡೆಯಿಂದ ಬಾ. ಏನು ಹುಡುಗ ಬುದ್ಧಿ ನೋಡು. ಕುಡಿ ಹುಡುಗಿ.